ರಾಜಕೀಯ ನಾಯಕರುಗಳ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಬಹಳಷ್ಟು ಅಂಶಗಳು ಬಂತು. ಟಿವಿನೇ ಒಂದು ಕರೆ ಕೊಟ್ಟಿತ್ತು ನಾಯಕರುಗಳಿಗೆ, ಜನನಾಯಕರುಗಳಿಗೆ, ದಯವಿಟ್ಟು ನೀವು ಈ ಸೆಷನ್ ಗಿಷನ್ ಅದು ಕುತ್ಕೋಬೇಡಿ, ಹೋಗಿ ವಾಪಸ್ ನಿಮ್ಮ ಕ್ಷೇತ್ರಕ್ಕೆ ಹೋಗಿ ಅಂತ. ಹೀರೋಗಳಾಗಲಿಕ್ಕೆ ನಿಮಗೆ ಅದ್ಭುತವಾದಂಥ ಅವಕಾಶ ಹೇಳ್ತಾ ಇದ್ದೀವಿ ಅಂತ. ಹೀರೋಗಳಾಗಲಿಕ್ಕೆ ಹೋಗಿ ಜನರ ನಡುವೆ ಇರಿ. ಜನರಲ್ಲಿರುವಂಥ ಫೋಬಿಯಾ ಇದೆಯಲ್ಲ, ಭಯ ಇದೆಯಲ್ಲ, ದೂರ ಆಗಬೇಕು. ಜನರ ಸೇವೆ ಮಾಡಿ, ಯಾರ್ಯಾರಿಗೆ ಅನ್ನ ಆಹಾರಗಳಿಲ್ಲ ಅದನ್ನು ಪೂರೈಸುವಂಥ ವ್ಯವಸ್ಥೆ ಮಾಡಿ ಅಂತ. ಆದರೆ ಆಗಿದ್ದೆಷ್ಟು? ಸೊ ಇವೆಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಕೇಳಿದ್ದೀವಿ. ಅಂದರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೈಗೊಂಡಂಥ ಕ್ರಮಗಳು ನಿಮಗೇನಾದರೂ ತೃಪ್ತಿ ತಂದಿದೆಯಾ? ನಂಬರ್ ಒನ್. ಎರಡನೇ ಸಂಗತಿ ಏನು ಅಂತಂತಂದರೆ, ಯಾರ್ಯಾರ ಕ್ಯಾಂಪೇನ್ ಎಷ್ಟೆಷ್ಟರ ಮಟ್ಟಿಗಿತ್ತು, ಅದು ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಹಿಡಿಸಿದೆ. ಇದು ಜೊತೆಗೆ ಹಿಂದಿನ MLAಗಳು ಯಾರ್ಯಾರಿದ್ದರು ಅವರು ಕೆಲಸ ಮಾಡಿರುವಂಥದ್ದು ಇದೆಯಲ್ಲ, ಅದು ನಿಮಗೆ ತೃಪ್ತಿ ತಂದಿದೆಯಾ? ಇವೆಲ್ಲ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳನ್ನು ಜನರಿಗೆ ಕೇಳಿದ್ವಿ. ಇದ್ರ ಬಗ್ಗೆ ಆನಂದ್ ಹೆಚ್ಚಿನ ವಿವರವನ್ನು ಕೊಡ್ತಾರೆ. ಓವರ್ ಟು ಆನಂದ್. ಥ್ಯಾಂಕ್ ಯು ರಂಗನಾಥ್. ಇಲ್ಲಿ ಮತಗಟ್ಟೆಗೆ ಬಂದಂತಹ ಮತದಾರರನ್ನ ಸಿವೋಟರ್ ಕೇಳಿದಂತಹ ಪ್ರಶ್ನೆಯನ್ನ ಕೊಟ್ಟಂತಹ ಉತ್ತರವನ್ನ ಪ್ರತಿ ಹಂತದಲ್ಲೂ ಕೂಡ TV9 ಇಲ್ಲಿ ಜನರ ಮುಂದೆ ಇಡ್ತಾ ಹೋಗ್ತಾ ಇದೆ. ಏನು ಪ್ರಶ್ನೆಯನ್ನ ಕೇಳಿತ್ತಿಲ್ಲಿ ಸಿವೋಟರ್ ಅಂತ ನೋಡ್ತಾ ಹೋದ್ರೆ, ಕೊರೋನಾ ಲಾಕ್ಡೌನ್ ವೇಳೆ ಸಿಕ್ಕಿರುವಂತಹ ನೆರವನ್ನ ಆಧರಿಸಿ ನೀವು ಮತ ಹಾಕಿದ್ದೀರಾ? ಈ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇಲ್ಲಿ ಕೊರೋನಾದ ಸಂದರ್ಭದಲ್ಲಿ ಅಥವಾ ಲಾಕ್ಡೌನ್ ಸಂದರ್ಭದಲ್ಲಿ ನಿಮಗೆ ಸಿಕ್ಕಂತ ಸೌಲಭ್ಯವನ್ನ ನೋಡಿ ಅಥವಾ ನಿಮಗೆ ಸಿಕ್ಕಂತ ಸೌಲಭ್ಯವನ್ನ ಗಮನಿಸಿ ಮತ ಹಾಕಿದ್ದೀರಾ? ಆ ನೆರವನ್ನ ನೋಡಿ ನೀವು ಮತ ಹಾಕಿದ್ದೀರಾ ಅಂತೇಳಿ ಕೇಳಿದಂತ ಪ್ರಶ್ನೆಗೆ ಶೇಕಡ 52% ಜನ ಇಲ್ಲಿ ಹೌದು ಆ ನೆರವನ್ನ ನೋಡಿಯೇ ನಾವು ಮತ ಹಾಕಿದ್ದೀವಿ ಅನ್ನುವಂತ ಉತ್ತರ ಕೊಟ್ಟಿದ್ರೆ, ಇತ್ತ ಶೇಕಡ 16.8% ಜನ ಇಲ್ಲ ಅನ್ನುವಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು 17.8% ಜನ ಗೊತ್ತಿಲ್ಲ ಅನ್ನುವಂತ ಉತ್ತರ ಕೊಟ್ಟಿದ್ದಾರೆ. RR ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಶೇಕಡ 13.3% ಜನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು. ಇದು RR ನಗರದಲ್ಲಿ ಜನರನ್ನ ಕೇಳಿದಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಹಾಗೇನೆ ಕೊರೋನಾದಂತ ಸಂಕಷ್ಟ ಕಾಲದಲ್ಲಿ ನಿಮಗೆ ಸಿಕ್ಕಂತ ನೆರವನ್ನ ಆಧರಿಸಿ ನೀವೇನಾದ್ರೂ ಮತ ಹಾಕಿದ್ರ ಅನ್ನುವಂತ ಪ್ರಶ್ನೆಗೆ ಕೊಟ್ಟಂತ ಉತ್ತರ ಬಹುತೇಕವಾಗಿ ಶೇಕಡ 52% ಜನ ಹೌದು ಅನ್ನುವಂಥದ್ದು. ಇದೇ ಪ್ರಶ್ನೆಯನ್ನ ಶಿರಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರನ್ನ ಕೇಳಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಅಂಶಗಳನ್ನ ಗಮನಿಸಿ ಮತ ಹಾಕಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಶೇಕಡ 37.9% ಜನ ಹೌದು ನಾವು ಸಿಕ್ಕಂತ ನೆರವನ್ನ ಆಧರಿಸಿ ಮತ ಹಾಕಿದ್ದೀವಿ ಅನ್ನೋದನ್ನ ಹೇಳ್ತಾ ಹೋದ್ರೆ, ಶೇಕಡ 37.6% ಜನ ಇಲ್ಲವೇ ಇಲ್ಲ, ನಮಗ್ ಸಿಕ್ಕಂತ ನೆರವನ್ನ ಆಧರಿಸಿ ನಾವು ಮತ ಹಾಕಿಲ್ಲ, ಬೇರೆದ್ದೇ ಫ್ಯಾಕ್ಟರಿಗಳು ನಮಗೆ ವರ್ಕೌಟ್ ಆಗಿದೆ ಅಥವಾ ಬೇರೆದ್ದೇ ಫ್ಯಾಕ್ಟರಿಗಳನ್ನ ನೋಡಿ ಮತ ಹಾಕಿದ್ದೀವಿ ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ. ಇನ್ನು ಶೇಕಡ 12.6% ಜನ ಗಮನಿಸ್ತಾ ಹೋಗ್ಬೇಕು. 12.6% ಜನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು 11.9% ಜನ. ಇದನ್ನ ಗಮನಿಸ್ತಾ ಹೋದ್ರೆ ರಂಗನಾಥ್, ಇಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ. ಸಿಕ್ಕಂತ ನೆರವನ್ನ ಆಧರಿಸಿ ಮತ ಹಾಕಿದ್ದೀರಾ ಅನ್ನುವಂತ ಪ್ರಶ್ನೆಗೆ ಹೌದು ಅನ್ನುವಂತ ಉತ್ತರ ಕೊಟ್ಟಂತವರ ಸಂಖ್ಯೆ ಇದೆಯಲ್ಲ, ಅದು ದೊಡ್ಡ ಮಟ್ಟಗಿದೆ. ಹತ್ತಿರ 38% ಜನ ಹೌದು ನಾವು ನೆರವನ್ನ ಆಧರಿಸಿಯೇ ಮತ ಹಾಕಿದ್ದೀವಿ ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ. ಇದನ್ನ ಹೊರತುಪಡಿಸಿ ಮತ್ತೊಂದಷ್ಟು ಪ್ರಶ್ನೆಯನ್ನ ಸಿವೋಟರ್ ಇಲ್ಲಿ ಕೇಳಿತು ಮತಗಟ್ಟೆಗೆ ಬಂದಂತ ಮತದಾರರನ್ನ. ಆ ಪ್ರಶ್ನೆ ಯಾವುದು ಅಂತ ಹೇಳಿ ಗಮನಿಸ್ತಾ ಹೋದ್ರೆ ರಂಗನಾಥ್, ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ಪ್ರತಿ ಹಂತದಲ್ಲೂ ಕೂಡ ಸಿವೋಟರ್ ಇಟ್ಟಂತ ಪ್ರಶ್ನೆಗೆ ಬಂದಂತ ಉತ್ತರಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನ ಜನರ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಯಾವ ಪಕ್ಷದ ಪ್ರಚಾರ ನಿಮ್ಮ ಮೇಲೆ ಈ ಚುನಾವಣೆಯಲ್ಲಿ ಹೆಚ್ಚು ಪ್ರಭಾವ ಬೀರಿದೆ? ಈ ಕ್ಯಾಂಪೇನ್ ಅನ್ನುವಂಥದ್ದು ಮತದಾರರನ್ನ ಡಿಸೈಡ್ ಮಾಡುವಂತ ನಿಟ್ಟಿನಲ್ಲಿ ಅಥವಾ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಡಿಸೈಡ್ ಮಾಡುವಷ್ಟರ ಮಟ್ಟಿಗೆ ಕ್ಯಾಂಪೇನ್ ವರ್ಕೌಟ್ ಆಗಿದೆಯಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಬಿಜೆಪಿ ಮಾಡಿದಂತಹ ಪ್ರಚಾರ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ನಮಗೆ ಪ್ರಭಾವ ಬೀರಿದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಹೋಗ್ತಾ ಇದ್ದಂತ ಸಂದರ್ಭ. ಶೇಕಡ 41% ಇಲ್ಲಿ ಗಮನಿಸಬೇಕು. ಶೇಕಡ 41.1% ಜನ ಹೌದು ಬಿಜೆಪಿ ಮಾಡಿದಂತ ಪ್ರಚಾರ ಇತ್ತಲ್ಲ ಅದು ನಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಗಮನಿಸ್ತಾ ಇದ್ದೀವಿ, ಶೇಕಡ 20.8% ಜನ ಕಾಂಗ್ರೆಸ್ ಮಾಡಿದಂತ ಪ್ರಚಾರ ನಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನುವಂತ ಮಾತು. ಅದರ ಜೊತೆಗೆ ಇತರೆ ಪಕ್ಷಗಳು ಅಥವಾ ಇತರರು ಮಾಡಿದಂತ ಈ ಕ್ಯಾಂಪೇನ್ ಇತ್ತಲ್ಲ ಅದು ನಮ್ಮ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದಂತವ್ರ ಸಂಖ್ಯೆ ಶೇಕಡ 7.2%. ಅದರ ಜೊತೆಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಗೊತ್ತಿಲ್ಲ ಅನ್ನುವಂತ ಮತದಾರರ ಸಂಖ್ಯೆಯಲ್ಲಿ ಗಮನಿಸ್ತಾ ಹೋದ್ರೆ ಶೇಕಡ 12.8% ಜನ ಗೊತ್ತಿಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇದನ್ನ ಗಮನಿಸ್ತಾ ಹೋದ್ರೆ RR ನಗರದಲ್ಲಿ ಬಿಜೆಪಿ ಪಕ್ಷ ನಡೆದಂತ ಪ್ರಚಾರ ಇತ್ತಲ್ಲ ಅಥವಾ ಬಿಜೆಪಿ ನಡೆಸಿದಂತ ಪ್ರಚಾರ ಇತ್ತಲ್ಲ ಅದು ಎಲ್ಲ ಒಂದು ಕಡೆಗೆ ಮತದಾರರ ಮೇಲೆ ಪ್ರಭಾವ ಬೀರಿದೆಯಾ ಅನ್ನುವಂಥ ಉತ್ತರ ಬರೋದಕ್ಕೆ ಸಾಧ್ಯ ಆಗಿದೆ. ಇದೇ ಪ್ರಶ್ನೆಯನ್ನ ಶಿರಾ ಉಪಚುನಾವಣೆಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ತೀರಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಉತ್ತರ ಸಿಕ್ಕಿದೆ. ಯಾವ ಪಕ್ಷದ ಪ್ರಚಾರ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದೆ ಅಂತ ಹೇಳಿ ಮತಗಟ್ಟೆಗೆ ಬಂದಿದ್ದಂತಹ ಮತದಾರರನ್ನ ಕೇಳಿದಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಮಾಡಿದಂತಹ ಪ್ರಚಾರ ಇದೆಯಲ್ಲ, ಬಿಜೆಪಿ ಮಾಡಿದಂತಹ ಪ್ರಚಾರ ಕಾರ್ಯ ನಮಗೆ ಬಹುತೇಕವಾಗಿ
ಇಲ್ಲಿ ಪ್ರಭಾವ ಬೀರಿದೆ ಅಂತ ಹೇಳುವಂತವರ ಸಂಖ್ಯೆ 36.4% ಜನ ಇಲ್ಲಿ ಹೌದು ನಮಗೆ ಬಿಜೆಪಿ ಮಾಡಿದಂತ ಪ್ರಚಾರದ ಪ್ರಭಾವ ನಮ್ಮ ಮೇಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ. 32.4% ಜನ ಕಾಂಗ್ರೆಸ್ ಮಾಡಿದಂತ ಪ್ರಚಾರ ಮತ ಹಾಕುವಂತ ಸಂದರ್ಭದಲ್ಲಿ ಪ್ರಭಾವ ಬೀರಿದೆ ಅನ್ನುವಂಥದ್ದು. ಅದರ ಜೊತೆಗೆ JDS ಇಲ್ಲಿ ಎಷ್ಟರ ಮಟ್ಟಿಗೆ ಕ್ಯಾಂಪೇನ್ ಅಲ್ಲಿ ಯಶಸ್ವಿ ಆಗಿದೆ ಅಂತ ನೋಡ್ತಾ ಹೋದ್ರೆ ಮತದಾರರ ಮೇಲೆ ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಗಿರೋದು 14.4% ಮತದಾರರ ಮೇಲೆ ಮಾತ್ರ JDS ನ ಕ್ಯಾಂಪೇನ್ ಇಲ್ಲಿ ಪ್ರಭಾವವನ್ನು ಬೀರಿದೆ. ಅದನ್ನ ಹೊರತುಪಡಿಸಿದ್ರೆ ಇತರೆ ಪಕ್ಷಗಳು ನಡೆಸಿದಂಥವು ಅಥವಾ ಬೇರೆ ಬೇರೆ ಪಕ್ಷಗಳ ಕ್ಯಾಂಪೇನ್ಗಳನ್ನು ನಡೆಸಿತ್ತಲ್ಲ ಅದು ಪ್ರಭಾವ ಬೀರಿದೆ ಅಂತ ಹೇಳುವಂತವರ ಸಂಖ್ಯೆ 3% ಗೊತ್ತಿಲ್ಲ ಅಂತ ಹೇಳಿ ಹೇಳುವಂತವರ ಸಂಖ್ಯೆ 14% ಇದನ್ನ ಗಮನಿಸ್ತಾ ಹೋದ್ರೆ ಶಿರಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಪ್ರಚಾರದಲ್ಲಿ ಅಥವಾ ಪ್ರಚಾರ ಕಾರ್ಯದಲ್ಲಿ ಒಂದು ರೀತಿಯಾಗಿ ಹೈ ಹ್ಯಾಂಡ್ ಅನ್ನು ತೆಗೆದುಕೊಂಡಿರುವಂಥದ್ದು ಖಡಾಖಂಡಿತವಾಗಿ ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ. ಮತ್ತೊಂದು ಪ್ರಶ್ನೆಯನ್ನ ಇಲ್ಲಿ 5ನೇ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿತ್ತು. ಇಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿದಂತ ಪ್ರಶ್ನೆ, ಕ್ಷೇತ್ರದಲ್ಲಿ ಈ ಹಿಂದಿನ ಶಾಸಕರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆಯಾ? ಈಗಾಗಲೇ ಇಲ್ಲಿ ಸ್ಪರ್ಧಿಸಿದಂತ ಶಾಸಕರು ಅಥವಾ ಸ್ಪರ್ಧಿಸಿದಂತ ಸ್ಪರ್ಧಿಗಳು ಈ ಹಿಂದೆ ನಡೆಸಿದಂತ ಕೆಲಸ ಏನಿದೆಯಲ್ಲ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅದು ನಿಮಗೆ ಒಂದಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ನಿಮಗೇನಾದ್ರೂ ಅನ್ನಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ RR ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 45.8% ಜನ ಇಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿ ಕೆಲಸ ನಿರ್ವಹಿಸಿದಂಥವ್ರು ಮುನಿರತ್ನ ಅವರ ಪರವಾಗಿ 45.8% ಜನ ಹೌದು ಇಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿದ್ದಂಥ ಮುನಿರತ್ನ ಮತ ಅಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ, ಹೀಗಾಗಿ ನಮಗೆ ಅಭಿವೃದ್ಧಿ ಕೆಲಸ ಮಾಡಿದೆ ಅಂತೇಳಿ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮಾಡಿಲ್ಲ ಅನ್ನುವಂಥ ಉತ್ತರ 24.7% ಜನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅನ್ನುವಂಥ ಉತ್ತರ ಕೊಟ್ಟಿದ್ರೆ ಇಲ್ಲಿ ಗಮನಿಸ್ತಾ ಹೋಗಬೇಕು. ಪ್ರತಿ ಹಂತದಲ್ಲೂ ಕೂಡ ಮತದಾರರ ಕೊಟ್ಟಂತ ಉತ್ತರವನ್ನ ಕಂಪ್ಲೀಟ್ ಆಗಿ ಜನರ ಮುಂದೆ ಇಡ್ತಾ ಇದ್ದೀವಿ. ಗೊತ್ತಿಲ್ಲ ಅನ್ನುವಂಥ ಉತ್ತರ ಅಭಿವೃದ್ಧಿ ಕೆಲಸ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ ಅಂತ ಹೇಳಿ 17.6% ಜನ ಇಲ್ಲಿ ಗೊತ್ತಿಲ್ಲ ಅನ್ನುವಂಥ ಉತ್ತರ ಕೊಟ್ಟಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಹೇಳೋದಿಲ್ಲ ಅನ್ನುವಂಥ ಉತ್ತರವನ್ನ 12% ಜನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ. ಇದು RR ನಗರ ಕ್ಷೇತ್ರದಲ್ಲಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಮುನಿರತ್ನ ಹಿಂದೆ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅಥವಾ ಶಾಸಕರಾಗಿ ಕೆಲಸ ನಿರ್ವಹಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಉತ್ತರ ಸಿಕ್ಕಿದೆ. ಇದೇ ಪ್ರಶ್ನೆಯನ್ನ ಶಿರಾ ಕ್ಷೇತ್ರದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಹಿಂದಿನ ಶಾಸಕರು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಅನಿಸುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಶಿರಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತಗಟ್ಟೆಗೆ ಬಂದಿದ್ದಂಥ ಮತದಾರರನ್ನ ಕೇಳಿದಂಥ ಸಂದರ್ಭದಲ್ಲಿ ಹೌದು ಕೆಲಸ ಮಾಡಿದ್ದಾರೆ ಎನ್ನುವಂಥ ಒಲವನ್ನ ತೋರಿಸಿದ್ದಾರೆ. ಹಾಗಾಗಿ ಅಲ್ಲಿ JDS ಅಭ್ಯರ್ಥಿ ಏನಿದ್ರು ಅಥವಾ JDS ನ ಶಾಸಕರಿದ್ರು ಅವರು ಕೆಲಸ ನಿರ್ವಹಿಸಿದ್ದಾರೆ ಅಂತ ಹೇಳಿ 41% ಜನ ಇಲ್ಲಿ ಹೌದು ಕೆಲಸ ನಿರ್ವಹಿಸಿದ್ದಾರೆ ಎನ್ನುವಂಥ ಮಾತನ್ನ ಹೇಳಿದ್ರೆ 31.6% ಜನ ಖಡಾಖಂಡಿತವಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಗಮನಿಸಬೇಕು ರಂಗನಾಥ್, ಇಲ್ಲಿ ಗೊತ್ತಿಲ್ಲ ಅಂತೇಳಿ ಹೇಳುವಂಥವರ ಸಂಖ್ಯೆಯನ್ನು ಗಮನಿಸ್ತಾ ಹೋದ್ರೆ 18.1% ಜನ ನಮಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಹೋಗಿದ್ದಾರೆ. ಇನ್ನುಳಿದಂತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದಂಥವರ ಸಂಖ್ಯೆ 9.4%. ಹೀಗಾಗಿ ಈ ಹಿಂದೆ ಅಲ್ಲಿ ಶಾಸಕರಾಗಿ ಕೆಲಸ ನಿರ್ವಹಿಸಿದಂಥ ಇಬ್ಬರೂ ಶಾಸಕರ ಪರವಾಗಿಯೇ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಮತದಾರರು ಖಡಾಖಂಡಿತವಾಗಿ ಹೌದು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಹೋಗಿದ್ದಾರೆ. ಮತ್ತಷ್ಟು ಸಮೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಹೋಗೋಣ.